ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಕಾಂಕ್ರೀಟ್ ವರ್ಕು ಹನುಮಟ್ಟಿ ಫಸ್ಟ್ ಇದೆ. ಅದಾದಮೇಲೆ ನೋಡ್ಬೇಕೇನು ನೆಕ್ಸ್ಟ್ ಹೇಳ್ತೇವೆ ಅಂತಿದ್ದಾರೆ. ಮೋಸ್ಟ್ಲಿ ಇದು ಅಲ್ಲೇ ಪಕ್ಕದಲ್ಲೇ ಕಜ್ರಿ ಅಂತ ಒಂದು ಊರಿದೆ, ಅಲ್ಲಿರ್ಬೋದು. ಈಗ ಬನ್ನಿ ಹನುಮಟ್ಟಿಗೆ ಹೋಗೋಣ. ಇವತ್ತು ಗಾಡಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದೆ, ನಾನು ಬೇಗ ಲೇಟ್ ಆಗುತ್ತೆ ಅಂತ ಅವ್ರು ತೊಗೊಂಡೋಗ್ಬಿಟ್ಟಿದ್ರು ವೆಹಿಕಲ್ನ. ನಾನು ಸ್ವಂತ ಗಾಡೀಲಿ ಬೈಕಲ್ಲೇ ಬಂದುಬಿಟ್ಟೆ. ಅದು ಹನುಮಟ್ಟಿ ನಿಯರ್ ಇದೆ ನಮಗೆ, ಭಾಳ ಏನು ದೂರ ಆಗಂಗಿಲ್ಲ. ಅದಕ್ಕೆ ಬಂದೆ. ನೋಡಿ, ಇದು ಹನುಮಟ್ಟಿ ಕಾಲೇಜು, ಇದು ಅಗ್ರಿಕಲ್ಚರ್ ಕಾಲೇಜು. ಆಮೇಲೆ ಹೇಳಿದರು, ಇಲ್ಲ ಹನುಮಟ್ಟಿ ಕಾಲೇಜ್ ಹತ್ರ ಅಲ್ಲ, ಪಕ್ಕದಲ್ಲಿ ಅವ್ರದ್ದೇ ಇನ್ನೊಂದು ಬಿಲ್ಡಿಂಗ್ ಇದೆ, ಅಲ್ಲಿ ಬರ್ಬೇಕು ಅಂತಂದರು. ಮತ್ತು ವಾಪಸ್ ಹೋಗ್ತಾ ಇದ್ದೀನಿ ನೋಡಿರಿ. ಇಲ್ಲೇ ಬಂದು ನೋಡಿ, ಇವಾಗ ಇಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಆದಾಗೈತೆ. ಇದು ನೋಡಿ, ತೋಟಗಾರಿಕಾ ಇಲಾಖೆ ಅಂತ ಇದೆ. ತೋಟಗಾರಿಕಾ ಇದು ಅಂತಿದೆ. ಇಲ್ಲೇ ಒಳಗಡೆ ಹೊಸ ಬಿಲ್ಡಿಂಗು, ಅಂದರೆ ಕೋಲ್ಡ್ ಸ್ಟೋರೇಜು ಏನೋ ಮಾಡ್ತಾಯಿದ್ದಾರಂತೆ. ಇವರು ನಮ್ಮವರೇ, ಅಜಯ್ ಅಂಥೇಳಿ. ಫುಲ್ ಅಂದರೆ ಕೃಷಿ ಕಾಲೇಜಲ್ಲ, ಫುಲ್ ಹಸಿರು ಎಲ್ಲ ಇದೆ. ಇದು ನೋಡಿ ಬಿಲ್ಡಿಂಗು. ಪೈಪ್ಲೈನೆಲ್ಲ ಹಾಕ್ಕೊಂಡಿದ್ರು ನಾವು ಬರೋದ್ರೊಳಗೆ. ಅಂದರೆ ನಂದು ಬರೋದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ಹಂಗಾಗಿ ಇವರೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲೇ. ನೋಡಿ, ಈ ಥರ ಪೈಪ್ಲೈನೆಲ್ಲ ಹಾಕ್ಕೊಂಡಿದ್ರು. ಆದರೆ ಇವ್ರದ್ದು ಇವು ಸೆಂಟ್ರಿಂಗ್ನವ್ರ ಕೆಲಸನೇ ಪೂರ ಮುಗಿದಿದ್ದಿಲ್ಲ. ಅವ್ರೇನು 8 ಗಂಟೆಗೆ ಹೇಳಿದ್ರಂತ. ನಮ್ಮ ಮ್ಯಾನೇಜರ್ ಸ್ವಲ್ಪ ಬೇಗ ಕಳಿಸಿದ್ರು. ಮತ್ತು ಇನ್ನೊಂದು ಸೈಟಿಗೆ ಹೋಗೋದೈತಪ್ಪ, ಬೇಗ ಹೋಗ್ರಿ ಅಂತೇಳಿ. ಹಂಗಾಗಿ ಬೇಗ ಬಂದಿದ್ದೀವಿ ನಾವು. ಇವತ್ತು ಚಳಿನೂ ಭಾಳ ಇತ್ತು, ಬೇಗನೆ ಹೋಗಿದ್ದಕ್ಕೆ. ಇಲ್ಲೆಲ್ಲ ಯು ಪಿ ಸೈಡ್ನವ್ರು ಕೆಲಸಗಾರರು ಭಾಳ. ನೋಡಿ, ಇದು ಕೃಷಿಗೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಅಗ್ರಿಕಲ್ಚರ್ದು. ಅಂದರೆ ಇವರು ಎಲ್ಲ ಹೊಲಗಳನ್ನ ಬಿತ್ತಿಸೋದು, ರೈತರೆಲ್ಲ ಏನು ಮಾಡ್ತಾರೆ ಎಲ್ಲ ವರ್ಕು ಇವು ಕಾಲೇಜಲ್ಲೂ ಮಾಡಿಸ್ತಾರೆ. ಆ ಥರ ಇಲ್ಲಿ ಚಿಕ್ಕು ಅದನ್ನು ಭಾಳ ಬೆಳೆದಾರೆ. ನೋಡಿರಿ, ಚಿಕ್ಕು ಹಣ್ಣುಗಳು ಇದಾವೆ ನೋಡಿರಿ, ಕಾಣ್ತಾವೆ ನೋಡಿರಿ. ಫುಲ್ ಇಲ್ಲಿ ಚಿಕ್ಕ ಗಿಡಗಳನ್ನೇ ಭಾಳ ಬೆಳೆದಾರೆ ಇಲ್ಲಿ. ಭಾಳ ಚೆನ್ನಾಗಿದೆ. ಕಲಿಯೋ ಸ್ಟೂಡೆಂಟ್ಸ್ಗಳಿಗೆ ನೇಚರ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಇದು ನೋಡಿರಿ, ಪಕ್ಕದಲ್ಲಿ ಹೈವೇ ಅಲ್ಲೇ ಕಾಣುತ್ತೆ ನೋಡಿರಿ. ಇನ್ನು ಬಿಸಿಲು ಬೀಳ್ತಾ ಇದೆ ಇವಾಗ ಗಾಡಿ ಬಂದು ನೋಡಿರಿ. ಸ್ವಲ್ಪ ಲೇಟ್ ಆಯ್ತು ಗಾಡಿ ಬರೋದು. ಬಂದು ಇವಾಗ ಹಚ್ಚಿದ್ದಾರೆ, ಸ್ಟಾರ್ಟ್ ಮಾಡಿಲ್ಲ. ಬಿಲ್ಡಿಂಗ್ ತೋರಿಸ್ತೀನಿ ನೋಡಿರಿ. ಇವಾಗ ಇಲ್ಲೇ ಸ್ಲ್ಯಾಬ್ ಇದೆ ಹಾಕೋದು ಇವಾಗ. ಅಂದರೆ ದೊಡ್ಡದೇನಿಲ್ಲ, ಒಂದು 2 ಗಾಡಿದು ಆಗ್ಬೋದು. ಭಾಳ ಅಂದರೆ 1.5 ಗಾಡಿದು ಐತಿ. ಒಂದು 30 M³ ಎಷ್ಟು ಹೇಳಿದ್ದಾರೆ ಅವರು. 30 ಇಲ್ಲ, 15 M³ ಏನು ಹೇಳಿದ್ದಾರೆ. ಬಂತು ನೋಡಿ ಇಲ್ಲಿ. ಅದು ರೈಲು ಪಕ್ಕದಲ್ಲಿ ರೈಲು ಹಳಿ ಹೋಗಿರೋದ್ರಿಂದ ರೈಲು ಕಾಣ್ತಾಯಿದೆ. ಅದನ್ನ ವಿಡಿಯೋ ಮಾಡಿದ್ದು ನಾನು ಅಂತಂದೆ 10 ಸೆಕೆಂಡು. ನೋಡಿ, ಈ ಥರ ಪಂಪೆಲ್ಲ ರೆಡಿ ಆಗೈತಿ. ಸ್ಟಾರ್ಟ್ ಮಾಡ್ತಾರೆ ಇವಾಗ. ಮಿಷಿನ್ ಸ್ಟಾರ್ಟ್ ಮಾಡೋದೊಂದು ಬಾಕಿ ಐತಿ. ಇದು KLE ಸೇರಿದೆ ಕಾಲೇಜು. ಅವರೇ ಎಲ್ಲ ನಡೆಸೋದು. ಫಸ್ಟಿಗೆಲ್ಲ ಗೌರ್ಮೆಂಟಿಗಿತ್ತು, ಇವಾಗ ಅದನ್ನ KLE ಅವ್ರು ತೊಗೊಂಡಿದ್ದಾರೆ. KLE ಬೆಳಗಾಮ್ದಿದೆಯಲ್ಲ, KLE ಅವ್ರು ತೊಗೊಂಡಿದ್ದಾರೆ ಕಾಲೇಜನ್ನ. ಹೊಸ ಬಿಲ್ಡಿಂಗ್ ಈಗ ಮಾಡಿಸ್ತಾರೆ, ಕನ್ಸ್ಟ್ರಕ್ಷನ್ಸ್. ಇದು ಮುಗೀತು ಬಿಲ್ಡಿಂಗಿನ ಕೆಲಸ. ಒಂದು ಸ್ವಲ್ಪ ಇತ್ತಲ್ಲ, ಬೇಗ ಮುಗೀತು. ಮತ್ತು ನೆಕ್ಸ್ಟ್ ಹೋಗೋದೊಂದಿದೆ, ಅದಕ್ಕೆ ಬೇಗ ಮುಗೀತು. ನೋಡ್ರಿ, ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಒಂದು ಸಲ ಕಾಂಕ್ರೀಟಿಂದ ಮುಗೀತು ಅಂದರೆ ಈ ಥರ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ವಾಟ್ರೆಲ್ಲ ಹಾಕ್ಕೊಂಡು ಫುಲ್ ಕ್ಲೀನ್ ಮಾಡ್ಕೋಬೇಕು. ಮುಗೀತು, ಕ್ಲೀನಿಂಗ್ ಎಲ್ಲ ಮುಗೀತು. ನಾನು ಹೊರಗೆ ಬಂದು ನಿಂತ್ಕೊಂಡಿದ್ದೆ. ಇನ್ನೇನು ಗಾಡಿ ಬರೋದೊಂದು ಕಾಯ್ತಾ ಇದ್ದೆ ಹೊರಗೆ. ನೋಡಿರಿ, ಈ ಥರ ಎಲ್ಲ ಹೂವೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲಿ. ತೋಟಗಾರಿಕಾ ಕ್ಷೇತ್ರ ಅಂತ ಇದೆ, ತೋಟಗಾರಿಕಾ ಇಲಾಖೆ ಅಂತಲೂ ಇದೆ. ಇದೆ ನೋಡಿ ನಮ್ಮ ಗಾಡಿ ಬಂತು ಇವಾಗ. ಇದು ಕ್ಯಾಂಟ್ರು, ಇದರಲ್ಲೆಲ್ಲ ಪೈಪ್ಗಳು ಮತ್ತು ಲೇಬರ್ಸ್ ಎಲ್ಲ ಇದ್ರಲ್ಲಿ ಹತ್ಕೊಂಬರ್ತಾರೆ. ಹಿಂದೆ ಪಂಪು ಇದೆ, ಕಾಂಕ್ರೀಟ್ ಪಂಪು ಇದೆ ಇದರಲ್ಲಿ. ಇದು ಅದನ್ನು ಮುಂದ್ಗಡೆ ಕಳಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ನೋಡೋಣ, ಬರ್ತಾಯಿದ್ದಾರೆ. ಅವ್ರನ್ನ ಕಾಯ್ತಾ ಇದ್ದೀನಿ ಇವಾಗ. ಬಂತು ನೋಡಿರಿ, ಗಾಡಿ ಹೊರಗೆ ಬರ್ತಾಯಿದೆ, ಗೇಟ್ ಹೊರಗೆ ಬಂತು ರೀ ಇವಾಗ. ಬಂತು ನೋಡಿರಿ, ಹಿಂದ್ಗಡೆ ಹೊಂಟಾಗ ನೋಡ್ರಿ. ಮುಂದ್ಗಡೆ ಇದಾಗ ಗಾಡಿ ಹೊರಡ್ತಾಯಿದೆ. ನೆಕ್ಸ್ಟ್ ಸೈಟಿಗೆ ಹೋಗೊಂಬರ್ರಿ. ನೆಕ್ಸ್ಟ್ ಸೈಟ್ ಇದೆ ನೋಡಿರಿ ಮನೆ. ಇದು ಫ್ಲೋರಿಂಗ್ ಹಾಕ್ಬೇಕಂತೀವಿ ಅವ್ರಿಗೆ, ಮನೆ ಸುತ್ತೋರಿಗೆಲ್ಲ. ಅದಕ್ಕೆ ಫ್ಲೋರಿಂಗ್ ನೋಡಿರಿ, ಈ ಥರ ಎಲ್ಲ ಪೈಪ್ಲೈನ್ ಮಾಡ್ಕೊಳತ್ತಾರೆ. ಇದು ಮನೆ ಹಿಂದ್ಗಡೆ ಇದೆ, ಗಡಿ ಈ ಥರ ಎಲ್ಲ ಇದೆ. ಸ್ಪೇಸ್ ಬಿಟ್ಟರೆ ಈ ಕಡೆ ಎಲ್ಲ ಪೈಪ್ಲೈನ್ ಆಲ್ರೆಡಿ ಇಲ್ಲಿ ಮಟ್ಟ ಬಂದೈತಿ ಇವಾಗ. ಅಲ್ಲಿಂದ ಆಯ್ತು ನೋಡಿರಿ, ಹೊರಗಿಂದ ಇದು ಕಾಣುತ್ತೆ ನೋಡಿರಿ. ಹೊರಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಎಷ್ಟು ಪೈಪ್ಲೈನ್, ಒಂದು 15 ಪೈಪ್ ಇದೆ ಒಳಗಡೆ. ಅಷ್ಟು ಸ್ವಲ್ಪ ದೊಡ್ಡದಿದೆ, 150 ಫೂಟ್ ಒಳಗಡೆ
ಹಾಕಿದೆ ಪೈಪ್ಲೈನು. ಈ ಹಿಂದೆಲ್ಲ ಹಾಕ್ಬೇಕಂತ ಇದು ಫಸ್ಟ್ ಆ ಕಡೆ ಇದು ಮಾಡ್ಕೊಂಡು ಆಮೇಲೆ ಈ ಕಡೆ ಇದು ಮಾಡೋಣ ಅನ್ಕೊಂಡಿದ್ದಾರೆ. ಈ ಥರ ಇವರು ರೆಡಿಮೇಡ್ ಕಾಂಪೌಂಡ್ ಹಾಕ್ಸಿದ್ದಾರೆ ನೋಡಿರಿ. ಇದು ದನಿ ಮನಿ ಅಂತ ಮಾಡ್ಯಾರ ಇಲ್ಲಿ, ತೋರಿಸ್ತೀನಿ ನಿಮಗೆ. ಇದು ನೋಡಿರಿ ದನಿ ಮನಿ ಈ ಕಡೆ ಪಕ್ಕದಲ್ಲಿ. ಇದು ದನಿ ಮನಿ. ಇದು ಈ ಕಡೆ ಹೊರಗೆ ಹಿಂಗೆ ಈ ಥರ ಇದೆ. ನಿಮ್ಮ ಗಾಡಿ ನಿಂತ್ಕೊಂಡೈತೆ ನೋಡಿರಿ ಪಂಪ್, ಕಾಂಕ್ರೀಟ್ ಪಂಪ್ ಇದು. ಎದುರಿಗಿದು ಗೊಂಜಾಳದ್ದು ಸ್ಟಾಕ್ ಹಿಡಿಯೋದು, ಅಂದರೆ ಈ ಸ್ಟೋರೇಜ್ ಅಂತಾರಲ್ಲ, 60 ಟನ್ ಅಷ್ಟು ಕೆಪಾಸಿಟಿ ಐತಂತ, ಅದು ಸ್ಟೋರೇಜ್ ಮಾಡ್ಯಾರ ಎಸ್ಸೆದರು. ನಾನು ಬೆಳಗ್ಗೆ ಮತ್ತು ತಿಂಡಿ ತಿಂದಿರಲಿಲ್ಲ, ಇಲ್ಲೇ ಬೆಳಗ್ಗೆ ಜಲ್ದಿ ಬಂದಿದ್ದೆ. ಇಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲೇ ತಿಂಡಿ ತಿನ್ನಕಂತ ಹೋಗಿದ್ದೆ. ಅಜ್ಜಿ ಚೆನ್ನಾಗಿ ಮಾಡಿದ್ರು. ಕಜೇರಿಯಲ್ಲಿ ಇಲ್ಲಿದು ಕಜೇರಿ ಹೋಗೋ ರೋಡಲ್ಲೇ ಕಜೇರಿ ಸೇರಿದ್ದು. ತಿಂಡಿ ಎಲ್ಲ ಚೆನ್ನಾಗಿ ಮಾಡಿದ್ದು. ತಿಂಡಿ ತಿನ್ಕೊಂಡು ದೋಸೆ ಮಂಡಕ್ಕಿ ಮಾಡಿದ್ರು ಅಜ್ಜಿ. ಅಲ್ಲಿ ತಿಂಡಿ ತಿನ್ಕೊಂಡು ಟೀ ಕುಡಿದೆ. ಟೀ ಚೆನ್ನಾಗಿ ಮಾಡಿದ್ರು. ಅಲ್ಲಿಂದ ಬಂದು ಮತ್ತೆ ನಮ್ಮ ಕೆಲ್ಸಕ್ಕೆ ಬಂದ್ವಿ. ನೋಡಿರಿ ಈ ಥರ ಪೈಪ್ಲೈನ್ ಹಾಕೊಂಡ್ರೆ ಸ್ಟಾರ್ಟ್ ಮಾಡಿದ್ರು ಇನ್ನೇನು ಕೆಲಸನ. ಅಲ್ಲಿ ಇವಾಗ ಸ್ಟಾರ್ಟ್ ಮಾಡ್ಯಾರ. ಒಟ್ಟು ಈ ಗಾಡಿ ಹೋದ್ಮೇಲೆ ಇನ್ನೊಂದು ಗಾಡಿ ಬರ್ತೈತಿ. ಸ್ವಲ್ಪ ಸ್ಲೋ ಆಗುತ್ತೆ ಫ್ಲೋರಿಂಗ್ ಕೆಲಸ ಎಲ್ಲ. ಅವ್ರು ಗೌಂಡ್ಯರು ಸ್ವಲ್ಪ ಎಳ್ಕೊಬೇಕು ಆ ಕಡೆ ಈ ಕಡೆ ಎಲ್ಲ, ಹಂಗೆ ಸ್ವಲ್ಪ ಸ್ಲೋ ಆಗುತ್ತೆ ಕೆಲಸ. ಇವ್ರು ಎಳ್ಕೊಳೋವರ್ಗು ವೇಟ್ ಮಾಡ್ಬೇಕು. ಬಂದು ಮಿಷನ್ ಆನ್ ಮಾಡೋದು ಬಂದ್ ಮಾಡೋದು ಮಾಡ್ಕೊತ ಇರ್ಬೇಕು. ಇವಾಗ ಹಿಂದಿನ ಕಂಪ್ಲೀಟ್ ಈ ಕಡೆದ್ದು ಆಯಿತು. ಇವಾಗ ಹಿಂದ್ಗಡೆದ್ದು ಪೈಪ್ಲೈನ್ ಹಾಕ್ಯಣತ್ತಾರ ನೋಡಿರಿ. ಹಿಂದ್ಗಡೆನೂ ಫುಲ್ ಪೈಪ್ಲೈನ್ ಹಾಕೊಂಡ್ರೆ ಅಲ್ಲಿ ಮಟನು. ಸ್ವಲ್ಪ ಸಂಧಿ ಐತಲ್ಲ, ಸ್ವಲ್ಪ ಸ್ಲೋ ಆಗತ್ತೆ ಕೆಲಸ ಇಲ್ಲಿ. ಇದನ್ನು ಹಾಕ್ಕೊತ ಇದ್ದಾರೆ. ಈಗ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಇವಾಗ. ಆ ಕಡೆದು ಹೆಂಗಾಗಿದೆ ತೋರಿಸ್ಕೊಂಬರ್ರಿ. ಇಲ್ಲಿ ಮುಂದ್ಗಡೆ ಏನು ಫಸ್ಟ್ ಹಾಕಿದ್ವಲ್ಲ ಅದು ಫಿನಿಶಿಂಗ್ ಆಗಿದೆ, ತೋರಿಸ್ಕೊಂಡು ಬನ್ನಿ ನೋಡಿರಿ. ಆ ಥರ ಇದೆ. ನಿಮಿಷ ಅಲ್ಲಿ ಏನೋ ಕರಿತಾ ಇದ್ರು, ಅದಕ್ಕೆ ಈ ಕಡೆ ಬಂದು ನಾನು. ಈ ಥರ ಆಗಿದೆ ನೋಡಿರಿ ಫ್ರಂಟ್. ಇದು ಫುಲ್ ಫಿನಿಶಿಂಗ್ ಆಗಿದೆ ಇವಾಗ. ಈ ಥರ ಆಗಿದೆ. ಇನ್ನು ಈ ಕಡೆ ಸೈಡಿಂದ ಮಾಡ್ಬೇಕು ಇವಾಗ. ಹಿಂದ್ಗಡೆದು ಮಾಡ್ಕೊಂತ ಬರತ್ತಾರೆ. ಸ್ಟಾರ್ಟ್ ಮಾಡ್ಯಾರ ಈಗ ಮಿಷನ್. ಇವಾಗ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಇವಾಗ ಒಂದು ಪೈಪು ಬಿಚ್ಕೊಂತ ಬರ್ತಾರೆ ಇವಾಗ. ಕ್ಲೋಸ್ ಆದ ಬೀಳ್ತಾ ಇದೆ ಕಾಂಕ್ರೀಟ್. ಗುಂಡವ್ರು ಎಳಿತಾ ಇದ್ದಾರೆ ಕಾಂಕ್ರೀಟ್ನೆಲ್ಲ. ಸ್ವಲ್ಪ ಜಾಮ್ ಆತಂದ್ರೂ ಬರೋಂಗೇ ಇಲ್ಲ ಅದು, ಹಿಂಗಾಗಿ ಸುತ್ತಿಗೆ ಹೊಡಿತಾ ಇದ್ದಾರೆ. ಫಿನಿಶಿಂಗ್ ಆಯ್ತು ನೋಡ್ರಿ. ಈ ಥರ ಆಗಿದೆ ಫಿನಿಶಿಂಗ್ ಆದಮೇಲೆ. ಒಳ್ಳೆ ನೈಸ್ ಆಗಿದೆ ಕೆಲಸ ಮಾತ್ರ. ಗೌಂಡರು ಚೆನ್ನಾಗಿ ವರ್ಕ್ ಮಾಡಿದರು. ಅವರು ಪರವಾಗಿಲ್ಲ, ಬೇಗ ಮಾಡ್ಕೊಂಡ್ರು. ಅವರು 4 ಜನ ಇದ್ದರು. ಇಬ್ಬರು ಎಳಿತಾಯಿದ್ರು, ಇಬ್ಬರು ಗೌಂಡಿಗಳು ಕೆಲಸ ಮಾಡ್ತಾಯಿದ್ರು. ಈ ಥರ ಆಗಿದೆ ನೋಡಿರಿ ಕೆಲಸ. ಇವತ್ತು ಸಾಯಂಕಾಲ ಆಗಿಬಿಡ್ತಿದೆ. ಒಂದು 5 ಗಂಟೆ 6 ಗಂಟೆ ಮನೆಗೆ ಬರೋದ್ರಾಗ 7 ಗಂಟೆ ಆಗಿಬಿಡ್ತು. ಏನು ಮಾಡೋದು, ನಮ್ಮ ಕೆಲಸ ಹಂಗೆ ಟೈಮಿಂಗ್ ಇಲ್ಲ ಏನಿಲ್ಲ. ಈ ಥರ ಮಧ್ಯಾಹ್ನ ಊಟಕ್ಕೆ ಕೊಟ್ಟರು. ಅದು ಹಾಕ್ಕೊಂಡಿದ್ದಲ್ಲ ಹಾಕೇನು ನೋಡ್ರಿ. ಊಟಕ್ಕೆಲ್ಲ ಕೊಟ್ಟರು. ಇಷ್ಟು ಕೆಲಸ ಮುಗಿದಿತ್ತು. ಊಟ ಸ್ವಲ್ಪ ಲೇಟ್ ಆಯ್ತು, 4 ಗಂಟೆ ಹಿಂಗಾಯ್ತು ಊಟ. ಇದಿಷ್ಟೇ ಉಳ್ದಿತ್ತು. ಇದನ್ನು ಇವು ಮಾಡ್ಕೊತಾರೆ. ಊಟ ಮಾಡಿದ್ರಲ್ಲ ಮಾಡ್ಕೊತಾರೆ ಇವು. ನೋಡಿರಿ ಫೈನಲಿಗೆ ಬಂದು ಕೆಲಸ ಇನ್ನೇನು ಫೈನಲಿ ಬಂತು. ಫ್ರೆಂಡ್ಸ್, ಆದಷ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮನ್ನು ಸ್ವಲ್ಪ ಬೆಳೆಸಿ ರಿಕ್ವೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ.